ನಮಸ್ತೆ ಸ್ನೇಹಿತರೆ, ಯುಗಾದಿ ಹಬ್ಬ ಬಂದೇ ಬಿಡ್ತು. ಯುಗಾದಿ ಹಬ್ಬ ಅಂದ್ರೇ ನಮಗೆ ಹೊಸ ವರ್ಷದ ಆರಂಭದ ಹಬ್ಬ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದಕ್ಕೆ ತುಂಬ ಮಹತ್ವವಿದೆ. ಈ ವರ್ಷ ಯುಗಾದಿ ಯಾವ ದಿನ, ಅಮಾವಾಸ್ಯೆ ಯಾವಾಗ ಬರುತ್ತದೆ, ಪಿತೃ ಕಾರ್ಯಗಳನ್ನು ಯಾವ ಸಮಯದಲ್ಲಿ ಮಾಡಬೇಕು ಮತ್ತು ಯುಗಾದಿ ಪೂಜೆ ಮಾಡಲು ಸರಿಯಾದ ಮುಹೂರ್ತ ಯಾವುದು, ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲ ಬಾರಿ ನನ್ನ ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಈಗ ಅಮಾವಾಸ್ಯೆಯ ಮಹತ್ವ, ಇದರ ಯಾವಾಗ ಬಂದಿದೆ ಅಮಾವಾಸ್ಯೆ, ಇದನ್ನು ಈಗ ತಿಳಿದುಕೊಳ್ಳೋಣ. ಅಮಾವಾಸ್ಯೆ ದಿನ ಪಿತೃಗಳಿಗೆ ಸಂಬಂಧಿಸಿದ ಪವಿತ್ರ ದಿನವೆಂದೇ ಹೇಳಬಹುದು. ಈ ದಿನ ಪಿತೃತರ್ಪಣ ಮತ್ತು ಪಿತೃ ಕಾರ್ಯಗಳನ್ನು ಮಾಡುವುದು ತುಂಬ ಶುಭಕರ. ಈ ವರ್ಷದ ಅಂದರೆ 2026ರಲ್ಲಿ ಚೈತ್ರ ಅಮಾವಾಸ್ಯೆ ಯಾವಾಗ ಬಂದಿದೆ ಅಂದರೆ ಮಾರ್ಚ್ 18ರಂದು ಬೆಳಿಗ್ಗೆ ಸುಮಾರು 8:25ಕ್ಕೆ ಈ ಒಂದು ಅಮಾವಾಸ್ಯೆ ಆರಂಭ ಆಗ್ತಾ ಇದೆ. ಈ ಅಮಾವಾಸ್ಯೆ ಯಾವಾಗ ಅಂತ್ಯ ಆಗ್ತಿದೆ ಅಂದರೆ ಮಾರ್ಚ್ 19ರಂದು ಬೆಳಿಗ್ಗೆ ಸುಮಾರು 6:52ಕ್ಕೆ ಅಂತ್ಯ ಆಗ್ತಾ ಇದೆ. ಆದ್ದರಿಂದ ಮಾರ್ಚ್ 18ರ ಸಂಜೆಯಿಂದ ಮಾರ್ಚ್ 19ರ ಬೆಳಗ್ಗಿನ ಜಾವ 6:30ರೊಳಗೆ ಪಿತೃ ಕಾರ್ಯಗಳನ್ನು ನಾವು ಮುಗಿಸಿಕೊಳ್ಳುವುದು ಉತ್ತಮ. ಈ ಒಂದು ಸಮಯದಲ್ಲಿ ನಾವು ಪಿತೃತರ್ಪಣ, ಪಿಂಡ ಪ್ರದಾನ, ಹಾಗೆ ನಮಗೆ ದಾನ ಧರ್ಮ ಮಾಡುವುದಾಗಲಿ ಇವೆಲ್ಲವೂ ಕೂಡ ಮಾಡಬಹುದು. ಪಿತೃಗಳಿಗೆ ನೀರು ಮತ್ತು ತರ್ಪಣ ನೀಡುವುದು ಇದು ತುಂಬ ಪವಿತ್ರ ಕಾರ್ಯ. ಹಾಗೆ ಯುಗಾದಿ ದಿನಾಂಕ ಈಗ ನಾವು ತಿಳಿದುಕೊಳ್ಳೋಣ. 2026ರಲ್ಲಿ ಯುಗಾದಿ ಹಬ್ಬ ಮಾರ್ಚ್ 19ರಂದು ಗುರುವಾರ ಆಚರಿಸಲಾಗುತ್ತದೆ. ಯುಗಾದಿ ಎಂದರೆ ಹೊಸ ವರ್ಷದ ಆರಂಭ. ಯುಗ ಎಂದರೆ ಕಾಲ, ಹಾಗೆ ಆದಿ ಎಂದರೆ ಆರಂಭ, ಅಂದರೆ ಹೊಸ ಯುಗದ ಆರಂಭ. ಯುಗಾದಿಯ ತಿಥಿ ಹಿಂದೂ ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪಾದ ತಿಥಿಯೇ ಯುಗಾದಿ ಹಬ್ಬ. 2026ರಲ್ಲಿ ಪ್ರತಿಪಾದ ತಿಥಿ ಆರಂಭ ಆಗ್ತಾ ಇರೋದು ಮಾರ್ಚ್ 19ರ ಬೆಳಗ್ಗಿನ ಜಾವ 6:52ಕ್ಕೆ. ಈ ಒಂದು ಪ್ರತಿಪಾದ ತಿಥಿ ಅಂತ್ಯ ಆಗ್ತಾ ಇರೋದು ಮಾರ್ಚ್ 20 ಬೆಳಗಿನ ಜಾವ 4:52ಕ್ಕೆ. ಈಗ ಯುಗಾದಿ ಪೂಜೆ ಮುಹೂರ್ತ, ಅಮಾವಾಸ್ಯೆ ತಿಥಿ ಇದರ ಬಗ್ಗೆ ನೋಡೋಣ. ಅಮಾವಾಸ್ಯೆ ತಿಥಿ ಬೆಳಿಗ್ಗೆ 6:52ಕ್ಕೆ ಅಂತ್ಯ ಆಗುತ್ತೆ. ಅದರ ನಂತರ ಶುಕ್ಲ ಪ್ರತಿಪಾದ ಆರಂಭ ಆಗುತ್ತೆ. ಆದ್ದರಿಂದ ಬೆಳಿಗ್ಗೆ ಸುಮಾರು 6:52ರ ನಂತರ ಯುಗಾದಿ ಪೂಜೆ ಆರಂಭಿಸಬಹುದು. ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಯುಗಾದಿ ಪೂಜೆ ಮಾಡುವುದು ತುಂಬಾ ಶುಭಕರ. ಈ ಒಂದು ಸಮಯದಲ್ಲಿ ದೇವರ ಆರಾಧನೆ ಮತ್ತು ಹೊಸ ಕಾರ್ಯಗಳ ಆರಂಭ ಮಾಡುವುದು ಉತ್ತಮ. ಯುಗಾದಿ ದಿನ ಏನು ಮಾಡಬೇಕು? ಯುಗಾದಿ ದಿನ ಬೆಳಿಗ್ಗೆ ಬೇಗ ಎದ್ದು ಎಣ್ಣೆ ಸ್ನಾನ ಮಾಡಬೇಕು. ನಂತರ ಹೊಸ ಬಟ್ಟೆ ಧರಿಸಿ ದೇವರ ಪೂಜೆ ಮಾಡಬೇಕು. ಮನೆಯ ಬಾಗಿಲಿಗೆ ಮಾವಿನ ಎಲೆಯ ತೋರಣ ಹಾಕುವುದು ತುಂಬಾ ಶುಭ. ಮನೆಯ ಮುಂದೆ ರಂಗೋಲಿ ಹಾಕುವುದು ಒಳ್ಳೆಯ ನಮ್ಮ ಸಂಪ್ರದಾಯ. ಈ ದಿನ ನಾವು ಬೇವು ಬೆಲ್ಲ ತಿನ್ನುವುದು, ಹಂಚುವುದು ಮುಖ್ಯವಾದಂತಹ ಸಂಪ್ರದಾಯ. ಬೇವು ಮತ್ತು ಬೆಲ್ಲ ಜೀವನದ ಸಿಹಿ ಮತ್ತು ಕಹಿ ಅನುಭವಗಳನ್ನು ಸ್ವೀಕರಿಸುವ ಸಂಕೇತವಾಗಿದೆ. ಈ ದಿನ ಪಂಚಾಂಗ ಶ್ರವಣ ಮಾಡುವುದು ಕೂಡ ತುಂಬ ವಿಶೇಷವಾಗಿದೆ. ಹೊಸ ವರ್ಷದ ಭವಿಷ್ಯ ಮತ್ತು ಫಲಗಳನ್ನು ಪಂಚಾಂಗದಲ್ಲಿ ಕೇಳುತ್ತಾರೆ. ಕೆಲವು ಕಡೆ ಯುಗಾದಿ ಪಚಡಿಯನ್ನು ಕೂಡ ಮಾಡುವುದು ವಿಶೇಷ.
ಯುಗಾದಿ ಹಬ್ಬ ನಮಗೆ ಹೊಸ ಭರವಸೆ, ಹೊಸ ಆರಂಭ, ಹೊಸ ಉತ್ಸಾಹ ತರುವಂಥ ಹಬ್ಬ. ಹೊಸ ವರ್ಷದಲ್ಲಿ ಎಲ್ಲರಿಗೂ ಆರೋಗ್ಯ, ಸಂತೋಷ, ಸಮೃದ್ಧಿ ಸಿಗಲಿ ಎಂದು ಕೋರೋಣ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.